ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಸೊಪ್ಪನ್ನು ನಾನು ಲಾಸ್ಟ್ ವಿಡಿಯೋ ಮೀನ್ಸ್ ನಾನು ಒಂದು ಹಳೆ ವಿಡಿಯೋನಲ್ಲಿ ಸೀಗೆ ಸೊಪ್ಪನ್ನ ಕುಯ್ಯೋದಕ್ಕೆ ಅಂತೇಳಿ ಗುಡ್ಡಕ್ಕೆ ಬಂದಿದ್ದೀವಿ ಅಂತ ಹೇಳಿ ಒಂದು ಲಾಗ್ ಮಾಡಿದ್ದೆ. ಬಟ್ ಅದರಲ್ಲಿ ನಾನು ಈ ಸೊಪ್ಪನ್ನ ತೋರಿಸೋದಕ್ಕೆ ಆಗಿದ್ದಿಲ್ಲ. ಆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಬಟ್ ಅದು ಆವಾಗ ನಾನು ತೋರಿಸೋದಕ್ಕಾಗಿದ್ದಿಲ್ಲ. ಸೊ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊಪ್ಪನ್ನು. ನೀವು ನೋಡ್ತಿರ್ಬೋದು, ಇಲ್ಲಿ ಸೀಗೆ ಸೊಪ್ಪು ಅಂತ ಹೇಳ್ಬಿಟ್ಟು ಇದು ಗುಡ್ಡದಲ್ಲಿ ಮತ್ತು ಬೇಲಿಗಳೆಲ್ಲ ಬೆಳೆದಿರತ್ತಲ್ಲ, ಕಾಡು ಥರ ಇರತ್ತಲ್ಲ, ಅಂಥ ಜಾಗದಲ್ಲಿ ಇದು ಬಂದಿರುತ್ತೆ ಸೀಗೆ ಸೊಪ್ಪು. ಮತ್ತು ಇದು ಮಳೆಗಾಲದಲ್ಲಿ ಚಿಗುರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಎಲ್ಲಿಯಾದರೂ ಸಿಕ್ಕಿದ್ರೆ ನೀವು ಒಂದು ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ, ಸಿಗತ್ತೆ ಜಾಸ್ತಿ ಹಳ್ಳಿ ಕಡೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ, ಹಳ್ಳಿ ಕಡೆ ಯಾವುದಾದ್ರೂ ಹೋಗಿದ್ದರೆ, ಆ ಕಡೆ ಏನಾದ್ರು ಬಂದರೆ. ಸೊ ನಾನಿವತ್ತಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಸೊಪ್ಪನ್ನು. ನಾನು ಬೇಕೆಂದರೆ ಆ ವಿಡಿಯೋದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ, ಇವಾಗ ಆ ಸೊಪ್ಪಿನ ಸಾಂಬಾರನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ, ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಅವರೇ ಬೇಳೆನ ತೊಗೊಂಡಿದ್ದೀನಿ. ಅವರೇ ಬೇಳೆನ ವಾಶ್ ಮಾಡಿ ಇಟ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಒಂದು 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿನ. ಇದನ್ನು ನಾನು ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ. ಹುರ್ಬಿಟ್ಟು ಅದನ್ನು ಹಾಗೆ ಇಟ್ಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಸೊಪ್ಪನ್ನು ಇದರಲ್ಲಿ ಸ್ವಲ್ಪ ಲೈಟಾಗಿ ಮುಳ್ಳಿರುತ್ತೆ, ಬಟ್ ಅದೇನು ಚುಚ್ಚೋದಿಲ್ಲ. ಅಂದರೆ ಅವಾಗಿನೂ ಚಿಗುರಿರೋವಂಥ ಮುಳ್ಳು ಅಲ್ವಾ, ಅದು ಚುಚ್ಚೋದಿಲ್ಲ. ಸೊ ಅದನ್ನು ಹಾಗೇ ಹಾಕ್ಕೋಬೇಕು, ಅದು ಏನೂ ಆಗೋದಿಲ್ಲ ನಮಗೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ನಾನಿವಾಗ ಇಲ್ಲಿ ಅದನ್ನು ವಾಶ್ ಮಾಡಬಾರ್ದು, ವಾಶ್ ಮಾಡಿದ್ರೆ ಸೊಪ್ಪಿಂದು ಟೇಸ್ಟ್ ಎಲ್ಲ ಹೋಗಿಬಿಡತ್ತೆ. ಸೊ ಹಂಗಾಗಿ ನಾನಿಲ್ಲಿ ವಾಶ್ ಮಾಡ್ತಿಲ್ಲ. ಮಳೆ ಬಂದಿರತ್ತಲ್ವ, ಚಿಗುರಿರೋವಾಗಲೇ ನಾವು ಕಟ್ ಮಾಡ್ಕೊಳ್ತೀವಿ. ಸೊ ನೀಟಾಗಿ ಇಟ್ಕೊಂಡಿರ್ತೀವಲ್ವ ಕಟ್ ಮಾಡ್ಕೊಬರ್ಬೇಕಾದ್ರೆ. ಸೊ ಹಂಗಾಗಿ ಇದನ್ನು ವಾಶ್ ಕೂಡ ಮಾಡೋದಿಲ್ಲ. ವಾಶ್ ಮಾಡಿದ್ರೆ ಅದರಲ್ಲಿರೋವಂಥ ಟೇಸ್ಟ್ ಎಲ್ಲ ಹೋಗಿಬಿಡತ್ತೆ ಅಂತೇಳಿ. ಸೊ ನಾನು ಅದನ್ನು ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ವಿಷಲ್ ತೊಗೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಸೊ ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಹುರಿದಿದೆ ಅಲ್ವಾ, ಅದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಸ್ಸಾರು ಅಂದರೆ ಹಳ್ಳಿ ಕಡೆ ಎಲ್ಲ ಕೇಳಿರ್ತೀರ, ಬಸ್ಸಾರು ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಅದೇ ರೆಸಿಪಿನ ನಾನಿಲ್ಲಿ ಮಾಡ್ತಾ ಇರೋದು. ಸೊ ನಾನು ಇವಾಗ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈ ಸಾಂಬಾರಿಗೆ ನಾವು ಹುಣಸೆ ಹಣ್ಣೇನು ಹಾಕೋ ಹಾಗಿಲ್ಲ. ಸೊ ಇದಕ್ಕೆ ಹಾಲು ಅಥವಾ ತೆಂಗಿನಕಾಯಿ ಹಾಲನ್ನ ಬಿಡ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಹಸಿ ಈರುಳ್ಳಿ ಮತ್ತು ಹಸಿದು ಬೆಳ್ಳುಳ್ಳಿನ ಹಾಕ್ಕೊಂಡೆ. ಹಾಗೆ ಇವಾಗ ಸುಟ್ಟುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಬೆಳ್ಳುಳ್ಳಿ ಗಡ್ಡೆ ಮತ್ತು ಒಂದು ಅರ್ಧ ಈರುಳ್ಳಿ ಗಡ್ಡೆನ ಸುಟ್ಟುಬಿಟ್ಟು ಹಾಕ್ಕೊಳ್ತೀನಿ. ಹಸಿದು ಸ್ವಲ್ಪ ಹಾಕ್ಕೋಬೇಕು, ಸುಟ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಬೇಕು. ಆವಾಗ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಹೇಳ್ಬೋದು ಸ್ವಲ್ಪ ಕಡಿಮೆ ಇದೆ ಖಾರ, ನೀವು ಮಿಕ್ಸರಲ್ಲೇ ಹಾಕ್ಕೊಳ್ಬೋದು ಅಂತೇಳಿ. ಅಂದರೆ ಇದು ಸ್ವಲ್ಪ ಕಲರ್ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಗ್ರೈಂಡರಲ್ಲಿ ಹಾಕ್ಕೊಂಡೆ ಅಷ್ಟೇ. ಸೊ ನಾನಿವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಸ್ವಲ್ಪ ಸಣ್ಣದಾಗಿದೆ. ಸುಟ್ಬಿಟ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಆವಾಗವಾಗ ಇದು ಸ್ಟಾಪ್ ಆಗಿಬಿಡುತ್ತೆ, ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕಿರೋದ್ರಿಂದ. ಸೊ ನಾನಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೆ. ಸೊ ಹಂಗೆ ಇಲ್ಲಿ ನಾನು ಸ್ವಲ್ಪ ನಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಸಿದು. ಒಣ ಕೊಬ್ಬರಿ ಎಲ್ಲ ಹಾಕ್ಕೊಳ್ಬಾರ್ದು, ಹಸಿದು ಹಾಕ್ಕೋಬೇಕು. ಇಲ್ಲಾಂದರೆ ಕಾಯಿಂದು ಹಾಲು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ನಿಮಗೆ ಕಾಯಿ ಹಾಲು ಕೂಡ ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಕಾಫಿ ಟೀ ಮಾಡುವಂಥ ಹಾಲನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು, ಅದನ್ನು ಕೂಡ ಹಾಕ್ಕೋಬೋದು. ಬಟ್ ಆ ಹಾಲನ್ನ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಾಂಬಾರನ್ನ ನಾವು ಮಾಡ್ಕೊಳ್ತೀವಲ್ಲ ಆ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಕುಕ್ಕರ್ ವಿಷಲ್ನ ತೆಗೆದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೆಂದಿದೆ ಎಲ್ಲನೂ ಕೂಡ. ನಾನು ಇಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊಪ್ಪು ಮತ್ತು ಕಾಳು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಸೊಪ್ಪೊಂದು ಕಡೆ ಇರುತ್ತೆ, ಸೊಪ್ಪು ಸಪ್ರೇಟಾಗಿರುತ್ತೆ, ಬೇಳೆಗಳು ಮತ್ತು ಸಪ್ರೇಟಾಗಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ತೀನಿ.
ಹಾಗೆ ಆ ನೀರನ್ನ ಕೂಡ ವೇಸ್ಟ್ ಮಾಡಬಾರ್ದು. ಆ ನೀರನ್ನೇ ನಾವು ಸಾಂಬಾರಿಗೆ ಹಾಕ್ಕೊಳ್ಬೇಕಾಗತ್ತೆ. ಅದರಲ್ಲಿ ಟೇಸ್ಟ್ ಇರುತ್ತೆ ಆ ಸೊಪ್ಪಿಂದು. ಸೊ ಹಂಗಾಗಿ ನಾವು ನೀರನ್ನ ವೇಸ್ಟ್ ಮಾಡೋ ಹಾಗಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಸ್ಟ್ರೈನರ್ನ ಇಟ್ಬಿಟ್ಟು ಕೆಳಗಡೆ ಒಂದು ಪಾತ್ರೆನ ಇಟ್ಟೀನಿ. ಆ ಪಾತ್ರೆಯಲ್ಲಿ ಆ ನೀರೆಲ್ಲ ಕಲೆಕ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದರಲ್ಲಿ 2 ಸ್ಪೂನು ಅಥವಾ 3 ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ ಸೊಪ್ಪು ಮತ್ತು ಕಾಳನ್ನು ಗ್ರೈಂಡರ್ಗೆ. ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸಾರಿ ಟ್ರೈ ಮಾಡಿ. ಇದು ಶಾಪಲ್ಲಿ ಎಲ್ಲೂ ಸಿಗೋದಿಲ್ಲ ಸೊಪ್ಪು. ಹಳ್ಳಿ ಕಡೆ ಯಾರಾದರೂ ಇದ್ದರೆ ನಿಮಗೆ ಕೇಳಿ ಯಾರಿಗಾದರೂ. ಈ ಮಳೆಗಾಲದಲ್ಲಿ ತುಂಬಾ ಸಿಗತ್ತೆ. ಹೋಗಿ ನೀವು ಒಂದು ಸಾರಿ ತೊಗೊಂಡು ಬಂದು ಟ್ರೈ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ 2-3 ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕು, ಎಷ್ಟು ತಿಕ್ನೆಸ್ ಆಗಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಬಸ್ಸಾರು ಅಂದರೆ ಸ್ವಲ್ಪ ತೆಳುವಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅದೇ ರೀತಿಯಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಉಳಿದಿರುವಂಥ ಕಾಳಿಗೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು, ಯಾಕೆಂದರೆ ನಾನು ಬೇಯಿಸ್ಬೇಕಾದ್ರೆ ಸಾಲ್ಟ್ ಏನು ಆ್ಯಡ್ ಮಾಡಿದ್ದಿಲ್ಲ. ಸೊ ನಾನಿವಾಗ ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ನಾವು ಸ್ವಲ್ಪ ಇಟ್ಕೊಂಡಿದ್ವಲ್ಲ, ತುರಿದ್ಬಿಟ್ಟು ಇಟ್ಕೊಂಡಿರೋದು, ಅದನ್ನು ತೆಂಗಿನಕಾಯಿ ಕೂಡ ಇವಾಗೇ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಆಮೇಲೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೋದು. ನಾನು ತೆಂಗಿನಕಾಯಿನ ಇವಾಗಲೇ ಹಾಕ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿ ಸ್ವಲ್ಪ ಬಿಸಿರೋವಾಗೇ, ಕಾಳು ಸ್ವಲ್ಪ ಬಿಸಿರೋವಾಗೇ ಆ್ಯಡ್ ಮಾಡಿದ್ರೆ ಅದರಿಂದ ಟೇಸ್ಟ್, ಕಾಯ್ದು ಟೇಸ್ಟ್ ಎಲ್ಲ ಸೊಪ್ಪು ಮತ್ತು ಕಾಳು ಜೊತೆಗೆ ಹೊಂದ್ಕೊಳ್ಳುತ್ತೆ. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಕಾಳಿಂದು. ಅದಕ್ಕಾಗಿ ನಾನು ಮೊದಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರಸ ಎಲ್ಲ, ಸೊಪ್ಪಿಂದು ರಸ ಎಲ್ಲ ನಾನಿಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಖಾರ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಒಂದು ಪಾತ್ರೆಗೆ ಎತ್ಕೊಳ್ತಾ ಇದ್ದೀನಿ. ನೀರಿತ್ತಲ್ಲ ಅದೇ ಪಾತ್ರೆಗೆ ನಾನು ಎತ್ಕೊಂಡೆ ಖಾರನೆಲ್ಲ. ಹಾಗೆ ನಾನಿದ್ದು ಸಾಂಬಾರನ್ನ ಒಗ್ಗರಣೆ ಹಾಕೋ ಆಗಿಲ್ಲ. ಸೊ ಹಂಗೆ ನಾವು ಆ ಸೊಪ್ಪಿಂದು ನೀರಿತ್ತಲ್ಲ ಅದ್ರ ನೀರು ಜೊತೆಗೆ ಖಾರನ ಮಿಕ್ಸ್ ಮಾಡಿಕೊಂಡು ನಮಗೆ ನೀರನ್ನು ಎಷ್ಟು ಬೇಕು ಅದನ್ನು ಆ್ಯಡ್ ಮಾಡ್ಕೊಬೇಕು ಅಷ್ಟೇ. ನಮಗೆ ಎಷ್ಟು ತೆಳುವಾಗಿ ಬೇಕು ಅನ್ನೋದನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ನೀವು ಇವಾಗ ನಾನಿಲ್ಲಿ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಆಮೇಲೆ ಇದರಲ್ಲಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಸೊ ಇವಾಗ ನಾನು ಕಾಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಇವಾಗ ಖಾರನ ಇಲ್ಲಿ ಎಷ್ಟು ಹದ ಅಂದರೆ ಸಾಂಬಾರು ಎಷ್ಟು ತೆಳುವಾಗಿ ಬೇಕು ನೋಡಿಕೊಂಡು ನಾನಿಲ್ಲಿ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಟೇಸ್ಟಿಗೆ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ನಾವು ಸೊಪ್ಪನ್ನ ಬೇಯಿಸ್ಬೇಕಾದ್ರೆ ಕೂಡ ಸಾಲ್ಟನ್ನು ಹಾಕಿರಲಿಲ್ಲ. ಸೊ ಹಂಗಾಗಿ ನಾವಿವಾಗ ಸಾಂಬಾರಿಗೆ ಸಾಲ್ಟ್ ಹಾಕ್ಕೋಬೇಕಾಗತ್ತೆ. ಬೇರೆ ಯಾವುದಾದ್ರೂ ಡೈರೆಕ್ಟಾಗಿ ಸೊಪ್ಪನ್ನು ಬೇಯಿಸ್ಕೊಳ್ಳೋದಿದ್ದರೆ ನಾವು ಬೇಯಿಸ್ಬೇಕಾದ್ರೇ ಸೊಪ್ಪಿಗೆ ಉಪ್ಪನ್ನು ಹಾಕ್ಕೊಳ್ತೀವಿ. ಆದರೆ ನಾನು ಕುಕ್ಕರಲ್ಲಿ ಬೇಯಿಸಿದ್ರಿಂದ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದಿಲ್ಲ. ಅದಕ್ಕಾಗಿ ನಾನು ಇವಾಗ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಹೇಳಿ. ನಾನು ಸೀಗೆ ಸೊಪ್ಪಿಂದು ಲಾಗ್ ಮಾಡಿದ್ದೆ. ಸೊ ನಾನು ಆ ವಿಡಿಯೋನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ. ಅದರಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದರು ಸೊಪ್ಪನ್ನು ತೋರಿಸ್ಲೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಆ ವಿಡಿಯೋನ ಆವತ್ತು ಎಡಿಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ನಾನಿಲ್ಲಿ ಸೊಪ್ಪನ್ನು ತೋರಿಸ್ದೆ ಫಸ್ಟಿಗೆ. ನಾನಂತೂ ಇವಾಗ ಈ ಸಾಂಬಾರನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.